ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಡೆದ ಅಂಜಲಿ ಹತ್ಯೆ ಪ್ರಕರಣದ ತನಿಖೆ ಚುರುಕು ಪಡೆದಿದೆ. ಆರೋಪಿ ಗಿರೀಶ್ ಸಮ್ಮುಖದಲ್ಲೇನೆ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಅಂಜಲಿ ಹತ್ಯೆಯ ಆರೋಪಿ ಗಿರೀಶ್ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾನೆ. ಈತನ ಸಮ್ಮುಖದಲ್ಲೇನೆ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿ ವೀರಾಪುರ ಓಣಿಯಲ್ಲಿ ಸಿಐಡಿ ಮಹಜರು ಕಾರ್ಯವನ್ನ ಮಾಡ್ತಾ ಇದೆ. ಅಂಜಲಿ ಮನೆಗೆ ಕರೆ ತರ್ತಾ ಇದ್ದಂತೆ ಆತನನ್ನ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಗಿರೀಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಜಲಿ ಕುಟುಂಬಸ್ಥರು. ಕುಟುಂಬವನ್ನ ಸಮಾಧಾನ ಪಡಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲಿ ಕೊಲೆ ನಡೀತು ಆ ಜಾಗಕ್ಕೆ ಆ ಕೊಲೆ ಪ್ರಕರಣದ ಆರೋಪಿಯನ್ನ ಕರ್ಕೊಂಡು ಹೋಗೋದು ಆ ಪೊಲೀಸ್ ಪ್ರಕ್ರಿಯೆ. ಅದರಂತೆ ಇವತ್ತು ಗಿರೀಶ್ನನ್ನ ಅಂಜಲಿ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸಹಜ ಅಲ್ವಾ, ಮನೆ ಹೆಣ್ಣು ಮಗಳನ್ನ ಕಣ್ಣು ಮುಂದೆನೆ ಕೊಲೆ ಬರ್ಬರವಾಗಿ ಕೊಲೆ ಮಾಡ್ದಾತ ಇವತ್ತು ಮನೆಗೆ ಕರ್ಕೊಂಡ್ಬಂದಿದ್ದಾರೆ ಪೊಲೀಸರು. ಆಲ್ರೆಡಿ ನಾವು ಗಮನಿಸ್ತಾ ಇದ್ವಿ ಅಂಜಲಿ ಕುಟುಂಬಸ್ಥರು, ಅದರಲ್ಲೂ ಸಹೋದರಿ, ಆತ ಸಹೋದರಿಯನ್ನ ಕೊಂದಂತೆ ಆತನನ್ನೂ ಕೂಡ ಕೊಲೆ ಮಾಡಬೇಕು, ಆತನಿಗೆ ಯಾವುದೇ ರೀತಿ ಭದ್ರತೆಗಳನ್ನ ಕೊಡಬಾರ್ದು ಅಂತ ಹೇಳಿ ಆಗ್ರಹಿಸಿದ್ರು. ಇವತ್ತು ಗಿರೀಶ್ನನ್ನ ಅಂಜಲಿ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಸ್ಪಾಟ್ ಮಹಜರಿಗಾಗಿ. ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್. ಒಂದು ಕಡೆ ಸ್ಥಳ ಮಹಜರು, ಮತ್ತೊಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರೋಶ. ಹೇಗಿದೆ ಚಿತ್ರಣ ಅಲ್ಲಿ ಸದ್ಯಕ್ಕೆ? ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಎಸ್ ಸುಸ್ಮಿತಾ, ಏನು ಅಂದರೆ ಅಂಜಲಿ ಹತ್ಯೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಸಿಐಡಿ ಅಧಿಕಾರಿಗಳು ಈ ಆರೋಪಿ ಗಿರೀಶ್ನನ್ನು ಈಗಾಗಲೇ 8 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿರ್ತಕ್ಕಂಥ ಬೆನ್ನಲ್ಲೇ ಸ್ಪಾಟ್ ಮಹಜರಿಗೆ, ಅಂದರೆ ಕ್ರೈಮ್ ನಡೆದಂಥ ಸ್ಥಳಕ್ಕೆ ಮಹಜರು ಮಾಡಲಿಕ್ಕೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಆರೋಪಿಯನ್ನು ಕರೆತಂದಿರ್ತಕ್ಕಂಥದ್ದು. ಸಾಕಷ್ಟು ಒಂದು ಆಯಾಮಗಳಲ್ಲಿ ಆತನನ್ನು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಆತ ಮನೆಯತ್ತ ಬರ್ತಾ ಇದ್ದಂತೆ ಸಿಐಡಿ ಅಧಿಕಾರಿಗಳು ಅವನನ್ನು ಕರೆದುಕೊಂಡು ಬರ್ತಾ ಇದ್ದಂತೆ ಅವರ ಕುಟುಂಬಸ್ಥರು, ಅಂಜಲಿ ಅವರ ಕುಟುಂಬಸ್ಥರು, ಅವರ ತಂಗಿ ಇರ್ಬೋದು, ಅವರ ಅಜ್ಜಿ ಇರ್ಬೋದು, ಅವರ ಕುಟುಂಬಸ್ಥರಿಂದ ಸಾಕಷ್ಟು ಒಂದು ಆಕ್ರೋಶ ಕೂಡ ಇಲ್ಲಿ ಏನು ವ್ಯಕ್ತವಾಗ್ತದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆತ ಬಂದ ಕೂಡಲೇ ಅವನಿಗೆ ಬೈಯೋದ್ರ ಜೊತೆಗೆ ಆತನ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರಮುಖವಾಗಿ ಕೊಲೆ ನಡೆದಂಥ ದಿನ ಏನು ಆತ ಚಾಕುವನ್ನು ಬಳಸಿದ, ಆ ಚಾಕುವನ್ನು ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಆತ ಅಂಜಲಿ ಮನೆಯಿಂದ ಏನು ಹೊರಗಡೆ ಹೋಗ್ತಾನೆ, ಅದೇ ಒಂದು ದಾರಿಯಲ್ಲಿ ಚಾಕು ಎಲ್ಲಿ ಎಸೆದು ಹೋಗಿದ್ದಾನೆ ಅಂತಕ್ಕಂಥದ್ರ ಕುರಿತು ಅದನ್ನು ಹುಡುಕಾಟದಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ಇಲ್ಲಿ ನಿರತರಾಗಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಆ ಚಾಕುವನ್ನು ಹುಡುಕುವಂಥ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳಿಗೆ ಒಂದು ಬಹುದೊಡ್ಡ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಕೊಲೆ ನಡೆದಂಥ ದಿನದಿಂದಲೂ ಕೂಡ ಇದುವರೆಗೂ ಕೃತ್ಯಕ್ಕೆ ಬಳಸಿದಂಥ ಚಾಕು ಪತ್ತೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದೊಂದು ಸಿಐಡಿ ಅಧಿಕಾರಿಗಳಿಗೆ ಇದೊಂದು ಚಾಲೆಂಜ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಆತನ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನು ಮಾಡೋದ್ರ ಜೊತೆಗೆ ಆತ ಆ ಚಾಕುವನ್ನು ಎಲ್ಲಿ ಎಸೆದು ಹೋಗಿದ್ದಾನೆ ಅಂತಕ್ಕಂಥದ್ರ ಕುರಿತು ಪರಿಶೀಲನೆ ಮಾಡೋದ್ರ ಜೊತೆಗೆ ವೀರಾಪುರೋಣಿಯ ಸುತ್ತಮುತ್ತಲು ಒಂದು ಭಾಗದಲ್ಲಿ ಆ ಚಾಕುವಿನ ಪರಿಶೀಲನೆಗೆ ಹುಡುಕಾಟದಲ್ಲಿ ಸಿಐಡಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ನಾನು ತಮಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಏನು 8-9 ಜನರ ತಂಡ ಏನು ಸಿಐಡಿ ಅಧಿಕಾರಿಗಳು ಈ ಒಂದು ತನಿಖೆಯನ್ನು ಮಾಡ್ತಾ ಇದೆ. ಎಲ್ಲ ಅಧಿಕಾರಿಗಳು ಆತನನ್ನು ಆರೋಪಿಯನ್ನು ಈಗಾಗಲೇ ಮನೆಗೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನು ಮಾಡೋದ್ರ ಜೊತೆಗೆ ಚಾಕುವಿನ ಹುಡುಕಾಟದಲ್ಲೂ ಸಹಿತ ಈಗಾಗಲೇ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ.